ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಆದಷ್ಟು ಎಲ್ಲ ಸೇಫಾಗಿರಿ, ಏನೇನೋ ಹೊಸದು ಅದು ಇದು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಿಮ್ಗೆ ಎಚ್ಚರಿಕೆ ಕೊಡ್ತಾ ನಾನು ಎಚ್ಚರಿಕೆ ತಗೊಳ್ತಾ ಒಂದು ಈಸಿಯಾಗಿರೋ 2 ಮಿನಿಟ್ಸಲ್ಲಿ ಮಾಡೋ, ಆದರೆ ನಾನು ಆನ್ಲೈನೆಲ್ಲ ಚೆಕ್ ಮಾಡಿದಾಗ ಇದು ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಅದನ್ನು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, ನಾನು 2 ಎಂಬ್ರಾಯ್ಡ್ರಿ ರಿಂಗ್ ತೊಗೊಂಡಿದ್ದೀನಿ. ಅದರದ್ದು ಸ್ಕ್ರೂ ಬರುತ್ತಲ್ಲ, ಆ ಸ್ಕ್ರೂ ರಿಮೂವ್ ಮಾಡಿಕೊಂಡು ಮೇಲ್ಗಡೆ ಕೆಳಗಡೆ ನೋಡಿ ಈ ಥರ ಕಾಟನ್ ಥ್ರೆಡ್ ತೊಗೊಂಡು ಟೈಟಾಗಿ ಅಪ್ಪರ್ ಸೈಡು ಮತ್ತು ಲೋವರ್ ಸೈಡು 2 ಜಾಯಿನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೀವು ವಿಡಿಯೋಲಿ ನೋಡಿದ್ರಿ ಅನಿಸುತ್ತೆ, ನಾನು ಆ ಸ್ಕ್ರೂ ಲೂಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇನ್ನೊಂದು ಥ್ರೆಡ್ಡಿಂದ ಟೈಟ್ ಮಾಡ್ಕೊಂಡಿದ್ದೀನಿ, ಜಾಯಿನ್ ಮಾಡಿಕೊಂಡು ನೋಡಿ ಈ ಥರ ಫುಲ್ಲು ಥ್ರೆಡ್ಡಲ್ಲಿ ಟೈಟಾಗಿ, ಅಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ನಾಟ್ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಬಿಟ್ಕೊಂಡಿರಿ. ಸೊ ದಟ್ ಅದು ಈ ಥರ ಬಿಡಿಸ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಈಕ್ವಲಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಅದು ಹಾಗೆ ಟ್ಯಾಸಲ್ ಥರ ಬಿಟ್ಬಿಡಿ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿರೋ ಥ್ರೆಡ್ ತೊಗೊಂಡು 2 ರೋಲ್ ಮಾಡಿಕೊಂಡು ತೊಗೊಳ್ಳಿ. ಅದರಲ್ಲಿ ಈ ಥರ 4 ಎಳೆ ಬರುತ್ತೆ, ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಅದನ್ನು ನೀಟಾಗಿ ಈ ಥರ ಅದು ಟೈ ಮಾಡ್ತೀವಲ್ಲ ಟೈಟ್ಗೆ, ಆ ಥರ ನಿಮಗೆ ಹೇಗೆ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪ ಮ್ಯಾಕ್ರೋಮಿ ಎಫೆಕ್ಟ್ ಬರಲಿ ಅಂತ ಉಲ್ಟಾ ಸೀದಾ ಮಾಡಿಕೊಂಡು ಈ ಥರ ನಾಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನಾಟ್ ಮಾಡಿಕೊಂಡ್ರೆ ತುಂಬ ಪ್ರಿಟಿಯಾಗಿರೋ ಈಸಿಯಾಗಿ ಮಾಡೋ ಎಂಬ್ರಾಯ್ಡ್ರಿ ರಿಂಗ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಎಂಬ್ರಾಯ್ಡ್ರಿ ರಿಂಗೇ ಬೇಕು ಅಂತ ಏನಿಲ್ಲ, ಈ ಥರ ಯಾವುದು ರೌಂಡ್ ಸರ್ಫೇಸ್ ಇರುತ್ತೋ ಆ ಥರದ್ದು ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡಿಕೊಂಡು ಅಮೇಝಿಂಗ್ ಆಗಿರೋ, ತುಂಬ ಎಕ್ಸ್ಪೆನ್ಸಿವ್ ಆಗಿರೋ ವುಡನ್ ಪ್ಲ್ಯಾಂಟ್ ಹೋಲ್ಡರ್ನ ಮನೆಯಲ್ಲಿ ಯಾವುದೇ ಖರ್ಚಿಲ್ದಲೆ ಬರೀ ಒಂದು ಕಾಟನ್ ಥ್ರೆಡ್ಡಿಂದ ಈಸಿಯಾಗಿ ಈ ಥರ ಮಾಡ್ಕೋಬೋದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ಅಷ್ಟು ಮುದ್ದಾಗಿ ಅಷ್ಟು ಕ್ಯೂಟಾಗಿ ಹ್ಯಾಂಗಿಂಗ್ ಮಾಡಿದ್ದೆ ನನ್ನ ಮನೇಲಿ. ನಾನು ಈ ಥರ ಏನಾದರೂ ಹೊಸ್ದಾಗಿ ಚೇಂಜ್ ಮಾಡ್ತಾಯಿರ್ತೀನಿ. ಈ ಥರದ್ದು ಹೊಸದು ಕ್ರಿಯೇಟ್ ಮಾಡಿದಾಗ ನಾವೇ ಮಾಡಿದ್ದು ಎಷ್ಟು ಖುಷಿ ಆಗುತ್ತಲ್ವ. ನೀವು ಟ್ರೈ ಮಾಡ್ತಾಯಿದ್ದೀರಾ, ನಾನು ಮಾಡೋ DIYs ನಿಮ್ಗೆ ಇಷ್ಟ ಆಗ್ತಾಯಿದೆ. ಆಮೇಲೆ ತುಂಬ ಒಳ್ಳೆ ಕಾಮೆಂಟ್ಸ್ ಕೊಡ್ತಾಯಿದ್ದೀರಾ, ನನಗೆ ಅದು ತುಂಬ ಇನ್ಸ್ಪೈರಿಂಗ್ ಆಗಿದೆ. ನೋಡಿ ಎಷ್ಟು ಕ್ಯೂಟಾಗಿ, ಎಷ್ಟು ಮುದ್ದಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದರೊಳಗಿರೋ ಪಾಟ್ ಹೋಲ್ಡರು ಕೂಡ ನಾನು ಐಸ್ ಕ್ರೀಮ್ ಸ್ಟಿಕ್ದು ವೇಸ್ಟ್ ಬಾಕ್ಸಿಂದ ಮಾಡಿದ್ದೆ. ಅದನ್ನು ನೋಡಿ ಯಾರು ನೋಡಿಲ್ಲ ಅಂದರೆ ಅದು ಅಷ್ಟೇ ಇಷ್ಟು ಈಸಿಯಾಗಿ ಬರೀ 2 ಮಿನಿಟ್ಸಲ್ಲಿ ಮಾಡಿದ್ದು. ನೀವು ಈ ಥರ ಮಾಡಿಕೊಂಡು ನಿಮ್ಮ ಮನೇಲೂ ಡೆಕೋರೇಟ್ ಮಾಡ್ಬೋದು. ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.